ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅವರ ಪತ್ನಿ ಹೆಸರಿನಲ್ಲಿ 14 ಸೈಟ್ಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ರಾಜ್ಯದ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗಲ ದರೋಡೆಯಲ್ಲಿ ಸಿಗಾಕೊಂಡಿದ್ದಾರೆ. ಮೂಡ ಹಗರಣದಲ್ಲಿ ಆರ್ಟಿಐ ಕಾರ್ಯಕರ್ತ ಇಬ್ರಾಹಿಂ ಅನ್ನುವರು ಈ ಹಗರಣವನ್ನ ಮಾಹಿತಿ ಹಕ್ಕು ಆಯೋಗದಿಂದ ಪಡೆದು ಕೇಸನ್ನು ದಾಖಲಿಸಿದ್ದಾರೆ. ನನಗೆ ಒಂದು ಆಶ್ಚರ್ಯ ಆಗ್ತದ, UPA ಗವರ್ಮೆಂಟ್ ಇದ್ದಾಗ ಮಾಹಿತಿ ಹಕ್ಕು ಕಾಯ್ದೆಯನ್ನ ಇಡೀ ದೇಶದಲ್ಲಿ ಜಾರಿಗೆ ತಂದಿದ್ವಿ ಅಂತ ಹೇಳಿ ಕಾಂಗ್ರೆಸ್ನವರು ಡಂಗೂರು ಸಾರ್ಕೊಂಡು ಓಡಾಡಿದ್ರು. ಅವರೇ ತಂದಂತ ಕಾಯ್ದೆಗೆ ಅವರೇ ಗೌರವಿಸುದಿಲ್ಲ. ಇವತ್ತು ಹಗರಣಗಳಲ್ಲಿ ಸಿಗಾಕೊಂಡ ಮೇಲೆ ಆ ಕಾನೂನಿಗೆ ಗೌರವಿಸ್ತಕ್ಕಂಥ ಕನಿಷ್ಠ ಸೌಜನ್ಯತೆಯೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇಲ್ಲ. ಅದರಲ್ಲೂ ಸಂವಿಧಾನದತ್ತವಾಗಿ ಓದ್ ತಗೊಂಡು ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವರು, ಅವ್ರ ಮೇಲೆ ಆಪಾದನೆ ಬಂದಾಗ ಅವ್ರು ಹೇಳಬೇಕಾದದ್ದೇನು? ಆ ಆಪಾದನೆಗೆ ಉತ್ತರ ಕೊಡಬೇಕು, ತಾನು ಸಾಚ ಅನ್ನೋದನ್ನು ಸಾಬೀತು ಮಾಡಬೇಕು. ಆದರೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಯಕ, ನನ್ನ ಮುಖಕ್ಕೆ ಮಸಿ ಬಳಿಲಿಕ್ಕೆ, ನನ್ನ ವ್ಯಕ್ತಿತ್ವವನ್ನು ನಾಶ ಮಾಡಲಿಕ್ಕೆ ಬಿಜೆಪಿ JDSನವರು ಹುನ್ನಾರ ನಡೆಸಿದಾರಂತ ಆರೋಪ ಮಾಡ್ತಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ಗುಜರಾತಿನ ಮುಖ್ಯಮಂತ್ರಿಯಾಗಿ 13 ವರ್ಷಗಳ ಕಾಲ, ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ, ಸುಮಾರು 24 ವರ್ಷಗಳ ಕಾಲ ಸಂವಿಧಾನದ ಹುದ್ದೆಯಲ್ಲಿದ್ದಾರೆ. ಅವರು ಯಾವತ್ತೂ ಕೂಡ ಜಾತಿ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬರಲಿಲ್ಲ, ಜಾತಿ ಹೆಸರು ಹೇಳಿಕೊಂಡು ರಕ್ಷಣೆ ಪಡೀಲಿಲ್ಲ. ಅವರ ಪ್ರತಿಭೆ, ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಈ ಸಂವಿಧಾನಕ್ಕೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಬ್ಬ ಆದರ್ಶ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದಾರೆ. ಅವ್ರ ಬಗ್ಗೆ ಕಾಂಗ್ರೆಸ್ನವರು ಯಾವ ರೀತಿ ಮಾತಾಡ್ತಾರ? ಏಕವಚನದಲ್ಲಿ ಮಾತಾಡ್ತಾರ. ಕನಿಷ್ಠ ಜ್ಞಾನ ಆದ್ರೂ ಬೇಡ, ದೇಶದ ಪ್ರಧಾನಮಂತ್ರಿ ಬಗ್ಗೆ ನಾವು ಯಾವ ಪದಗಳನ್ನ ಬಳಸಬೇಕು ಅನ್ನೋದು ಕನಿಷ್ಠ ಜ್ಞಾನ ಕೂಡ ಇಲ್ಲ. ನನಗೆ ಆಶ್ಚರ್ಯ ಆಗಿರ್ತಕ್ಕಂಥದ್ದು, ಅವರು ಯಾರಿಗೆ ಆರೋಪ ಮಾಡಬೇಕಾಗಿತ್ತು? ಮೂಡ ಹಗರಣದಲ್ಲಿ ಯಾರು ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ, ಯಾರು RTI ಕಾರ್ಯಕರ್ತ ಮಾಹಿತಿ ಹಕ್ಕಿನಲ್ಲಿ ಪಡ್ಕೊಂಡಿದ್ದಾರೆ, ಅವ್ರ ಹೆಸರು ತೆಗಿತಾ ಇಲ್ಲ. ಬಿಜೆಪಿ ಅವರು ಹುನ್ನಾರ ಮಾಡ್ತಾ ಇದ್ದಾರೆ, JDSನವರು ಹುನ್ನಾರ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ವ್ಯಕ್ತಿ, ನನ್ನ ಕಳಂಕಿತನಾಗಿ ಮಾಡ್ಬೇಕಂತಾರಂತ ಹೇಳಿ ಹೇಳುದು ಸರಿಯಲ್ಲ. ನೀವು ಆರೋಪ ಮುಕ್ತರಾಗಿ ಹೊರಗೆ ಬರ್ಬೇಕು. ನಮ್ಮ ಮುಂದೆ ಆದರ್ಶಗಳಿದ್ದಾವ. ನಮ್ಮ ಮುಂದೆ ಏನ್ ಆದರ್ಶಗಳಿದ್ದಾವ? ಇದೇ ರಾಜ್ಯದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ MV ರಾಮರಾವ್ ಅಂತಕ್ಕಂಥವ್ರು, ಮೈಸೂರಿನ ತುಮಕೂರಿನವರು, ಗೃಹ ಮಂತ್ರಿ ಆಗಿರ್ತಾರ. ಗೃಹ ಮಂತ್ರಿ ಆದಾಗ ವಿಧಾನಸಭೆ ಅಧಿವೇಶನದೊಳಗೆ ಚರ್ಚೆಗೆ ಬರ್ತದ, ಅವ್ರ ಜಿಲ್ಲೆಯಲ್ಲಿ ರೈತರ ಮೇಲೆ ಲಾಠಿ ಚಾರ್ಜ್ ಆಗಿರ್ತದ, ಗೋಳಿಬಾರ್ ಆಗಿರ್ತದ. ವಿಧಾನಸಭೆ ಒಳಗೆ ಚರ್ಚೆಗೆ ಬಂದಾಗ ಶಾಂತವೇರಿ ಗೋಪಾಲ್ ಗೌಡರು ಇರ್ತಾರ ಸ್ಪೀಕರ್ ಸ್ಥಾನದಲ್ಲಿ.
ಚರ್ಚದಲ್ಲಿ ಮಧ್ಯಪ್ರವೇಶಿಸಿ ಕೇಳ್ತಾರ, ಗೃಹ ಮಂತ್ರಿಗಳೇ, ನಿಮ್ಮ ಮಗನ ಮೇಲೆ ಗೋಳಿಬಾರ್ ಆಗಿದ್ರೆ, ಲಾಠಿ ಚಾರ್ಜ್ ಆಗಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳಿದಾಗ ಎಂ ವಿ ರಾಮರಾವ್ರವರು ಗೃಹ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ರಾಮಕೃಷ್ಣ ಹೆಗಡೆ ಅವ್ರ ಮೇಲೆ ಟೆಲಿಫೋನ್ ಕದ್ದಾಲಿಕೆ ಬಂದಂತ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಆದರ್ಶ ವ್ಯಕ್ತಿಗಳಾಗಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕಾಂಗ್ರೆಸ್ನವರೇ, ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲ್ ಮಂತ್ರಿ ಆಗಿದ್ದಾಗ ರೈಲ್ ಆಕ್ಸಿಡೆಂಟ್ ಆದಾಗ ಅವ್ರು ಹೇಳಿದ್ರು ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ಅದಕ್ಕೆ ನಾನು ರಾಜೀನಾಮೆ ಕೊಡ್ತೇನೆ, ರಾಜೀನಾಮೆ ಕೊಟ್ಟೆ. ಆ ರೀತಿ ಆರೋಪ ಬಂದಾಗ ನೀವು ಅಪರಾಧಿ ಅಂತ ನಾವು ಹೇಳೋದಿಲ್ಲ. ಆರೋಪ ನೀವು ನಾನು ನಿರಪರಾಧಿ ಅನ್ನೋದನ್ನು ಸಾಬೀತು ಮಾಡತಕ್ಕಂತ ಜವಾಬ್ದಾರಿ ನಿಮ್ಮ ಮೇಲೆ ಅದು. ಅದಕ್ಕಾಗಿ ನೀವು ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾದಂತ ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅದನ್ನು ಬಿಟ್ಟು ರಾಜ್ಯಪಾಲರು ಸಂವಿಧಾನಕ್ಕೆ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಂವಿಧಾನದ ಕಸ್ಟೋಡಿಯನ್ ಅವರು, ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ, ಸರ್ಕಾರದ ಮೇಲೆ ಆರೋಪ ಬಂದಾಗ ತನಿಖೆಗೆ ಆದೇಶ ಮಾಡಿದ್ರೆ ಅವ್ರನ್ನ ನೀವು ಯಾವ ರೀತಿ ನಡ್ಕೊಳ್ತೀರಿ, ಯಾವ ರೀತಿ ಗೌರವಿಸ್ತೀರಿ? ಕಾಂಗ್ರೆಸ್ಸಿಗೆ ಏನಾದರೂ ಸಂಸ್ಕೃತಿ ಅನ್ನೋದು ಇದೆನಾ? ಕಾಂಗ್ರೆಸ್ಸಿಗೆ ಸಂಸ್ಕೃತಿ ಇದೆನಾ? ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂಥವ್ರು ಕಾಂಗ್ರೆಸ್ನವ್ರು. ಚಪ್ಪಲಿಯಿಂದ ಅವ್ರ ಫೋಟೋ ಹೊಡಿತೀರಿ, ಅವ್ರ ಫೋಟೋ ಸುಡ್ತೀರಿ, ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಅಪಮಾನ ಮಾಡ್ತೀರಿ. ಇದೇನಾ ನಿಮ್ಮ ಸಂಸ್ಕೃತಿ? ದಲಿತರ ಬಗ್ಗೆ ಒಬ್ಬ ದಲಿತ ವ್ಯಕ್ತಿ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾರೆ ಅನ್ನೋದು ಗಮನಕ್ಕೂ ಕೂಡ ನಿಮಗಿಲ್ಲೇನು? ನಿಮಗಿರ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು, ನಿಮಗೆ ಅಲ್ಲಿಂದ ಬರ್ಬೇಕು ಸಂಸ್ಕೃತಿ. ಅದಕ್ಕೆ ನಾನು ಈ ಸಂದರ್ಭದೊಳಗ ಹೇಳಕ್ ಬಯಸ್ತೇನೆ, ಯಾರು ಐವಾನ್ ಡಿಸೋಜಾ ಅಂತಕ್ಕಂಥವ್ರು MLC ಅವರು, ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲಿಯೂ ಬರ್ತದೆ. ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ, ನನಗೆ ಸಂಶಯ ಬರ್ಲಿಕ್ಕತ್ತದ. ನನಗೇನ್ ಸಂಶಯ ಬರ್ಲಿಕ್ಕತ್ತದ ಅಂದ್ರ, ಐವಾನ್ ಡಿಸೋಜಾ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ, ಆರೋಪ ಇದೆ. ಅದಕ್ಕೆ ನನಗೆ ಸಂಶಯ ಬರ್ತದ, ಐವಾನ್ ಡಿಸೋಜಾ ಅವ್ರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ. ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು. ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು MLC ಸ್ಥಾನದಲ್ಲಿದ್ದಾರೋ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಮಾನ್ಯ ಬಂಧುಗಳೇ, ಕಾರಜೋಳ ಸಾಹೇಬ್ರು ಹೇಳಿದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ಅದಕ್ಕೆ ಜೋಡಿಸಿ ಕೆಲವು ವಿಚಾರಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮೂಡ ಹಗರಣದ ವಿಚಾರದಲ್ಲಿ TJ ಅಬ್ರಹಾಂ, ಪ್ರದೀಪ್ ಕುಮಾರ್ ಮತ್ತು ಸ್ನೇಹಮಯಿ ಕೃಷ್ಣ ಮೂವರು ಗವರ್ನರ್ ಅವರಿಗೆ ಈ ರೀತಿ ಮೂಡಾದಲ್ಲಿ ದಂಧೆ ನಡೆದಿದೆ, ಲೂಟಿ ಆಗಿದೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಅದನ್ನ ಆಧರಿಸಿ ಇದು ನಡೆದಿದೆಯಾ ಇಲ್ವಾ, ನಿಮ್ಮ ಸಮಜಾಯಿಸಿ ಏನು ಅಂತಕ್ಕಂಥ ನೋಟಿಸ್ ಅನ್ನ ಗವರ್ನರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ.
ಕೊಟ್ಟು ಸುಮಾರು 10-15 ದಿವಸಗಳಾಗ್ತದೆ. ಆ ನಂತರ ಪ್ರಾಸಿಕ್ಯೂಷನ್ಗೆ ಕೂಡ ಅದನ್ನ ನೀಡ್ತಾರೆ 15 ದಿವಸಗಳಾದ ಮೇಲೆ. ರಾಜ್ಯಪಾಲರಿಗೆ ಸಂವಿಧಾನದತ್ತವಾಗಿ ಬಂದಿರತಕ್ಕಂತ ಅಧಿಕಾರ ಅದು. ಅವರು ಸಂವಿಧಾನಾತ್ಮಕವಾಗಿ ಇವತ್ತು ಅವರಿಲ್ಲಿ ಗವರ್ನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದ ವಿಚಾರಗಳನ್ನ ಈ ರೀತಿ ಕೈಗೆತ್ತಿಕೊಂಡು ಮಾಡ್ತಕ್ಕಂಥದ್ದು ಅವರ ಹಕ್ಕು. ಅದನ್ನ ಪ್ರಶ್ನಿಸುವ ಹಕ್ಕು ಯಾರಿಗೂ ಇರೋದಿಲ್ಲ. ಹಾಗಿದ್ರೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಅವರನ್ನ ನಿಂದಿಸಲಾಗ್ತಾ ಇದೆ ಕಾಂಗ್ರೆಸ್ನವರಿಂದ, ಹಲವರು ಮಾತಾಡಿದ್ದಾರೆ. ಬಿಜೆಪಿ ಆಫೀಸೇ ಇವತ್ತು ಗವರ್ನರ್ ಆಫೀಸ್ ಆಗಿದೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಹಿಂದೆ ಸುಮಾರು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡುವಾಗ ಕಾಂಗ್ರೆಸ್ನ ರಾಜ್ಯಪಾಲರು ಎಲ್ಲ ಕಡೆ ಇದ್ರು. ನೀವು ಆಗೇನಾದ್ರೂ ದುರುಪಯೋಗ ಮಾಡಿದ್ರಿ, ಆ ಪದ್ಧತಿ ಇತ್ತು ಅನ್ನೋದು ನಿಮಗೆ ಖಾತ್ರಿಯಾಗಿದ್ರೆ ಇವತ್ತು ನೀವು ಮಾಡೋ ಅಪಾದನೆಗೆ ಅರ್ಥ ಇದೆ. ನೀವು ಮಾಡಿದ್ರ ಹಾಗೆ? ಕಾಂಗ್ರೆಸ್ ಆಫೀಸ್ ಆಗಿತ್ತಾಗ ರಾಜಭವನ? ಈ ರೀತಿ ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರನ್ನ ನಿಂದಿಸ್ತಕ್ಕಂಥದ್ದು ಇದು ಅಕ್ಷಮ್ಯ, ಕಾನೂನು ಬಾಹಿರ. ಅಷ್ಟು ಮಾತ್ರ ಅಲ್ಲ, ಸಂವಿಧಾನದ ವಿರೋಧಿ ನಡೆ. ಇದು ಕಾಂಗ್ರೆಸ್ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ಅಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಪದೇ ಪದೇ ಮುಖ್ಯಮಂತ್ರಿಗಳು ನಾನೊಬ್ಬ ಹಿಂದುಳಿದ ವರ್ಗದಿಂದ ಬಂದಿರತಕ್ಕಂಥವನು, ನನ್ನನ್ನ ಒಕ್ಕಲೆಬ್ಬಿಸಲಿಕ್ಕೆ ಅಥವಾ ಅಧಿಕಾರದಿಂದ ಇಳಿಸಲಿಕ್ಕೆ ಈ ರೀತಿ ಬಿಜೆಪಿಯವರು ಮತ್ತೆಲ್ಲರೂ ಸೇರಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಿಮಗೆ ಅಧಿಕಾರ ಇದೆ, ತಾವು ಮುಖ್ಯಮಂತ್ರಿಗಳು. ಪದೇ ಪದೇ ನಾನು ಈಗ ಈ ರೀತಿ ತೊಂದರೆ ಬಂದಾಗ ಮಾತ್ರ ನೀವು ಯಾಕೆ ನಾನು ಇದು ಹಿಂದುಳಿದವನು ಅಂತ ಹೇಳ್ತೀರಿ? ನಿಮಗೆ ರಕ್ಷಣಾ ಕವಚನ ಅದು. ಅಲ್ಲಿದ್ದು ನಿಮ್ಮ ಮೇಲೆ ಬಂದಿರತಕ್ಕಂತ ಅಪಾದನೆಯನ್ನ ನಾನು ನಿರಪರಾಧಿ ಅಂತ ನೀವು ಸಾಬೀತುಪಡಿಸತಕ್ಕಂಥದ್ದು ನಿಮ್ಮ ಧರ್ಮವೇ ಹೊರತು ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಾನು ಕೇಳ್ತೇನೆ, ಸದನದಲ್ಲಿ ನಾವು 59ನಲ್ಲಿ ಚರ್ಚೆಗೆ ಕೇಳಿದ್ವಲ್ಲ, ಚರ್ಚೆಗೆ ಕೇಳಿದಾಗ ಅಲ್ಲಿ ಚರ್ಚೆ ಮಾಡಿ ಈ ಉತ್ತರಗಳನ್ನು ಅಲ್ಲೇ ಕೊಟ್ಟಿದ್ದಿದ್ರೆ ಈ ಪ್ರಶ್ನೆನೇ ಉದ್ಭವ ಆಗ್ತಿರ್ಲಿಲ್ಲ. ಇನ್ನೂ ಒಂದು ದಿವಸ ಸದನ ಇರಬೇಕಾದ್ರೆ ನೀವು ಯಾಕೆ ಓಡಿ ಹೋದ್ರಿ? ಇದರಿಂದ ನಿಮ್ಮ ಮೇಲೆ ಇರತಕ್ಕಂತ ಅನುಮಾನಗಳು ಕೂಡ ಹೆಚ್ಚಾಯಿತು. ಅದಾದ ನಂತರ ನಮ್ಮ ಪಾದಯಾತ್ರೆ ಪ್ರಾರಂಭ ಆಯಿತು. ಗಮನ ಸೆಳೀಬೇಕು, ಜನರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹೊರಟಿವಿ. ಹಾಗಿದ್ರೆ ನೀವ್ಯಾಕೆ ಅದನ್ನ ನಮಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ, ನಾನು ಕಪ್ಪು ಚುಕ್ಕೆ ಇಲ್ಲ, ನಾನು ನಿರಪರಾಧಿ ಯಾಕೆ ಹೇಳಕ್ ಹೋದ್ರಿ? ಇದನ್ನೆಲ್ಲ ಅದನ್ನ ಇಲ್ಲೇ ಹೇಳಬಹುದಾಗಿತ್ತಲ್ಲ ನೀವು. ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಲಿಕ್ಕೆ ಬಯಸ್ತೇನೆ. ತಾವು ನಮ್ಮ ಸರ್ಕಾರ ಇರಬೇಕಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಿ, ನಾವು ತಡೆದುವ? ನಿಮ್ಮ ಹಿಂದಿಂದೆ ಬಂದು ನಾವು ಕೂಡ ಜನರಿಗೆ ಉತ್ತರ ಕೊಟ್ಟುವ? ಯಾಕೆ ಅಂತಂದ್ರೆ ನಮ್ದು ಅದರಲ್ಲಿ ಹ್ಯಾಂಡ್ ಇರ್ಲಿಲ್ಲ, ತಪ್ಪಿರ್ಲಿಲ್ಲ, ನೀವು ಮಾಡ್ಕೊಳ್ಳಿ ಅಂತ ಬಿಟ್ಟಿವೆ ನಾವು. ಇತ್ತೀಚೆಗೆ ಒಂದೂವರೆ ವರ್ಷ 2 ವರ್ಷದ ಹಿಂದೆ ಮೇಕೆದಾಟು ವಿಚಾರದಲ್ಲಿ ಮಾಡಿದ್ರಿ. ನಾವು ಆವಾಗ ಬೇಡ ಅಂತ ಹೇಳಿದ್ವಿ, ನಿಜ. ಯಾಕೆ ಅಂದ್ರೆ ಕರೋನಾ ಮಹಾಮಾರಿ ನಮ್ಮನ್ನ ಆವರಿಸಿತ್ತು. ಬೇಡ ಅಂದ್ರೂ ಎಷ್ಟು ಜನರಿಗೆ ಆ ಕರೋನಾ ಬಂದ್ರೂ ಕೂಡ ನೀವು ಮಾಡಲಿಲ್ಲ. ಯಾಕಂತಂದ್ರೆ ಚುನಾವಣೆ ಹತ್ರ ಬಂದಿತ್ತು, ನಿಮ್ಮ ನಾಟಕ ಪ್ರದರ್ಶನ ಆಗ್ಲೇಬೇಕಾಗಿತ್ತು, ಮಾಡಿದ್ದೀರಿ. ಆದ್ರೂ ನಾವು ನಿಮ್ಮನ್ನ ಅಡ್ಡಿ ಮಾಡಿಲ್ಲ. ಯಾಕೆ ಮಾಡ್ಲಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಅಧಿಕಾರ ಇದೆ, ಹಕ್ಕಿದೆ, ಮಾಡಿ, ನಾವು ಬೇಡ ಅನ್ನಲ್ಲ. ಆದ್ರೆ ಇದನ್ನ ಯಾಕೆ ನಾವು ಹೋಗುವಾಗ ನೀವ್ ಯಾಕೆ ಈ ರೀತಿ ಮಾಡಿದ್ರಿ ಅಂದ್ರೆ ನಿಜವಾಗಿಯೂ ಕೂಡ
ನಿಮ್ಮ ಹೃದಯ ಹೇಳ್ತಿತ್ತು, ನಿಮ್ಮಲ್ಲಿ ಅಳುಕಿತ್ತು. ಆದ್ದರಿಂದ ನೀವು ಅದನ್ನು ಒಪ್ಕೊಳ್ಳಾರದೆ ತಪ್ಪಿಸ್ಕೊಳ್ಳಿಕ್ಕೆ ನೀವು ಹೋಗಿದ್ದು. ಈಗ ಇದು ಅರ್ಥ ಆಗ್ತಾ ಇದೆ ಜನರಿಗೆ. ಅದೆಲ್ಲಕ್ಕಿಂತ ಹೆಚ್ಚಿಗೆ ಪದೇ ಪದೇ ನೀವು ಹೇಳ್ತೀರಿ ನಾನು ಹಿಂದುಳಿದವನು ಅಂತ. ಈ ದೇಶದ ಪ್ರಧಾನಿ ಯಾರು? ಹಿಂದುಳಿದವರಲ್ವಾ? ಮಾತಿಗೆ ಏನೂ ತಪ್ಪಿಲ್ದಿದ್ರು ಈಗಲೂ ಅವರ ರಾಜೀನಾಮೆ ಕೇಳ್ತಿರಲ್ಲ, ಯಾಕೆ? ನಿಮಗೆ ಆ ಪ್ರಜ್ಞೆ ಇಲ್ವಾ? ಆ ಕಮಿಟ್ಮೆಂಟ್ ಇಲ್ವಾ ನಿಮಗೆ? ಹೇಳ್ಬೇಕಾಗಿತ್ತಲ್ಲ. ಇವತ್ತಿನವರೆಗೂ ಕೂಡ ದೇಶದ ಪ್ರಧಾನಮಂತ್ರಿ ನಿಷ್ಕಳಂಕರು. ನಿಮ್ಮ ರೀತಿ ಅವ್ರ ಮೇಲೆ ಏನೂ ಆಪಾದನೆ ಇಲ್ಲ. ಆದ್ರೆ ನೀವು ಅವ್ರನ್ನ ಯಾವ ರೀತಿ ಕರೀತೀರಿ? ದೇಶದ ಪ್ರಧಾನಮಂತ್ರಿ ಒಬ್ಬ ಫೂಲ್ ಅಂತೀರಿ. ನಿಮಗೆ ಯಾವ ಕಮಿಟ್ಮೆಂಟ್ ಇದೆ? ದೇಶದ ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮುರ್ಮು ಅವರನ್ನು ಏನಂದ್ರಿ ನೀವು? ಅವಳು ಅಂತ ಮಾತಾಡ್ತೀರಿ. ಇದು ನಿಮ್ಮ ಬಾಯಿಗೆ ಬೀಗ ಹಾಕೋರು ಯಾರು ಇಲ್ವಾ? ಈ ತರ ಎಲ್ಲ ನೀವು ಮಾತಾಡಬಹುದಾ? ಅವರನ್ನ ಪ್ರಧಾನಮಂತ್ರಿಗಳನ್ನ ವಿಷ ಸರ್ಪಕ್ಕೆ ಹೋಲಿಸ್ತೀರಿ. ಈಗ ಹೇಳಿ, ಈ ರಾಜ್ಯದ ರಾಜ್ಯಪಾಲರು ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಿರ್ತಕ್ಕಂಥ ವ್ಯಕ್ತಿ. ಆ ಕಾರಣಕ್ಕೆ ನೀವು ಆ ರೀತಿ ನಿಂದಿಸ್ತೀರಾ? ಅವ್ರನ್ನ ಕೇವಲವಾಗಿ ಮಾತಾಡ್ತೀರಾ? ವೈಯಕ್ತಿಕವಾಗಿ ಅವರನ್ನ ತೇಜೋವಧೆ ಮಾಡ್ತೀರಾ? ಇದು ನಿಮಗೆ ಸರಿನಾ? ಮಾತೆತ್ತಿದ್ರೆ ನಾವು ಪರಿಶಿಷ್ಟ ಜಾತಿ ವರ್ಗಗಳ ಪರ ಅಂತ ಮಾತಾಡ್ತಕ್ಕಂಥ ನೀವು ಇಂಥವುಗಳನ್ನ ಮಾಡಬಹುದಾ? ನಾನು ಪ್ರಶ್ನೆ ಮಾಡ್ತೇನೆ. ಈಗ ಕಾಂಗ್ರೆಸ್ನ ರಾಷ್ಟ್ರ ಮಟ್ಟದ ಎಐಸಿಸಿಯ ಅಧ್ಯಕ್ಷರು ಕೂಡ ಪರಿಶಿಷ್ಟ ಜಾತಿಯವರೇ ಆಗಿದ್ದಾರೆ. ಯಾಕೆ ನಿಮ್ಮ ಬಾಯಿ ಕಟ್ಟಿ ಹೋಗಿದೆ? ಯಾಕೆ ಮಾತಾಡ್ತಿಲ್ಲ ನೀವೀಗ? ನೀವು ಈ ಎಲ್ಲಾ ಹುದ್ದೆಗಳನ್ನು ಅನುಭವಿಸಿ ಹೋಗಿರೋರಲ್ವಾ ನೀವು? ನಿಮಗೂ ಒಂದು ಹಿರ್ತನ ಇದೆ. ನೀವ್ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಮಾನ್ಯ ಖರ್ಗೆಜಿಯವರನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ. ಗವರ್ನರ್ ಬಗ್ಗೆ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡಬೇಡಿ. ಹೇಳಿದ್ದೀರಾ ನೀವೆಲ್ಲಾದ್ರೂ? ಒಂದು ಸ್ವರ ಬಂದಿಲ್ಲ. 60 ವರ್ಷಗಳ ಕಾಲ ದೇಶವನ್ನ ಆಳಿರ್ತಕ್ಕಂಥ ನಿಮ್ಮ ಬಾಯಿ ಯಾಕೆ ಕಟ್ಟಿ ಹೋಗಿದೆ? ಮಾತಿಗೂ ಎಲ್ಲದಕ್ಕೂ ಬಾಯಿ ಮಾಡ್ತಕ್ಕಂಥ ಚಿಕ್ಕ ಕರಿಗೆ ಏನಾಗಿದೆಯಪ್ಪ ನಿನಗೀಗ? ಹೇಳು ಜನರಿಗೆ. ಎಲ್ಲದಕ್ಕೂ ಇದು ಮಾಡ್ತಕ್ಕಂಥವ್ರು ಹೇಳ್ಬೇಕಲ್ಲ, ಅವರ ಉತ್ತರ ಕೊಡ್ಬೇಕಲ್ಲ. ಆದ್ರೆ ಯಾವ ಮಟ್ಟಕ್ಕೆ ಇವತ್ತು ಮಾತಾಡ್ತಿದ್ದಾರೆ ಅಂತಂದ್ರೆ, ಪ್ರಶ್ನೆ ಇರೋದೇನು ಗೊತ್ತಾ? 14 ಸೈಟ್ ಅಲ್ಲ ರೀ ಪ್ರಶ್ನೆ. 14 ಸೈಟ್ ನಾಳೆ ಬೇಕಾದ್ರೆ ನಾನು ವಾಪಸ್ ಕೊಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಬಿಟ್ಟಿದ್ದಾರೆ. 2-3 ಅಕೇಶನ್ ಅಲ್ಲಿ ಹೇಳಿದ್ದಾರೆ. ಪ್ರಶ್ನೆ ಇರೋದು 14 ಸೈಟ್ ಅಲ್ಲ. ಇದರ ಹಿಂದೆ ಬಹಳ ಕರಾಮತ್ತುಗಳು ನಡೆದಿದೆ. ಯಾರದೋ ಜಾಗಕ್ಕೆ ಯಾರು ಪರಿಹಾರ ಪಡೆಯೋರು? ಹೇಗೆ ಆಯ್ತು ಇದು ಅಂತ ಏನಾದ್ರೂ ಇನ್ವೆಸ್ಟಿಗೇಷನ್ ಆಗ್ಬಿಟ್ರೆ ಒಂದು ದಿನ ಕೂಡ ಮುಖ್ಯಮಂತ್ರಿಯಾಗಿ ಇವರು ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಸರತ್ತು ಮಾಡ್ರಿ, ಆದ್ರೆ ಸಾಧ್ಯ ಇಲ್ಲ. 3,000ಕ್ಕೂ ಹೆಚ್ಚು ಸೈಟ್ಗಳು ಇಲ್ಲಿ ಈ ರೀತಿಯೇ ಪಡೆಯಲಾಗಿದೆ. ಕಾರಣ ಯಾರು ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯನವರು. ಅವರಿಗೆ ಪ್ರಶ್ನೆ ಇರತಕ್ಕಂಥದ್ದು 3,000ಕ್ಕೂ ಹೆಚ್ಚು 3,500 ಸೈಟ್ಗಳು ಇದೇ ರೀತಿ 50-50 ರೇಷಿಯೋನಲ್ಲಿ ಇವರು ಮಾಡಿದ ತಪ್ಪಿಗಾಗಿ ಇವರಿಗೆ ಬೇಕಾದವರಿಗಾಗಿ ಕೊಡಲಾಗಿದೆ. ಪ್ರಶ್ನೆ ಅದೆಲ್ಲ ನನ್ಗೆ ಹೊರಗಡೆ ಬರ್ತದೆ, ನಾನು ತಪ್ಪಿತಸ್ಥನಾಗ್ತೀನಿ ಅನ್ನೋದೇ ಪ್ರಶ್ನೆ ಇರೋದು. 14 ಸೈಟ್ಗಳದಲ್ಲ. 14 ಸೈಟ್ ಆದ್ರೆ ನೆನ್ನೆನೆ ಕೊಟ್ರೆ ಅದಕ್ಕೆ ಕೈ ತೊಳ್ಕೊಬಿಡೋರು. ಯಾಕೆ ಹೆಬ್ಲಾಟ್ ವಾಚ್ ಹೆಂಗಾಯ್ತು? ಕಳ್ಳತನದಲ್ಲಿ ಬಂದಿದ್ದು ಮಾಲು ಅಂತ ಹಲವರು ಆಪಾದನೆ ಮಾಡಿದ್ರು. ಅದನ್ನ ಮುಚ್ಚಿಟ್ಕೊಳ್ಳಿಕ್ಕಾಗಿ ಅದೆಲ್ಲ ಎಲ್ಲೋ ಖರೀದಿ ಮಾಡಿದ್ರು, ಯಾರೋ ಸ್ನೇಹಿತರು ಕೊಟ್ರು. ಸರಿ, ಅದು ಬೇಡಪ್ಪ ನನಗೆ, ತಗೊಳ್ಳಿ ಇದನ್ನ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ವಿಧಾನಸೌಧದಲ್ಲಿ ಇಟ್ಬಿಟ್ರು. ಅಲ್ಲಿಗೆ ಖುಲಾಸೆ ಆಗೋಯ್ತು.
ಅಂದ್ರೆ ಕದ್ದು ಮಾಲನ್ನು ವಾಪಸ್ ಕೊಟ್ಟು ಬಿಟ್ರೆ ಕೇಸುಗಳೆಲ್ಲ ಖುಲಾಸೆ ಮಾಡ್ತೀರಾ ಈ ದೇಶದಲ್ಲಿ? ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯ, ಬೇರೆ ಬೇರೆ ಕಳ್ಳರಿಗೆ ಬೇರೆ ನ್ಯಾಯನಾ? ಇದನ್ನು ಕೇಳೋರು ಯಾರು ಇಲ್ವಾ? ಆದ್ರೆ ಈಗ ಸೈಟ್ಗಳು 14 ಕೊಟ್ಬಿಟ್ರೆ ಇದನ್ನ ಮುಚ್ಚಾಕ್ಬಿಡೋದಾ ಇಲ್ಲಿಗೆ? ಈಗ 3,600 ಸೈಟ್ ಹೋಗಿದೆಯಂತಲ್ಲ, ಅದನ್ನ ಯಾರು ಕೊಡೋರು? ಕಾನೂನು ಬಾಹಿರವಾಗಿ ಇನ್ನೂ ಬರ್ತಾ ಇದೆ. ಇದು ಹೆಂಗಿದೆ ಅಂತಂತಂದ್ರೆ ಈ ಕೇಸು ತಿಪ್ಪೆ ಸಾರಿಸಿದ್ದಾರೆ, ಈಗ ಮೇಲೆ ಸಾರಿಸ್ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಹೊಗೆ ಹೊರಗಡೆಯಿಂದ ತಿಪ್ಪೆ ಮೇಲೆ ಈಗ ವಾಸನೆ ಬರಕ್ ಶುರುವಾಗಿದೆ. ಈಗ ಅಗದಷ್ಟು ಬಗದಷ್ಟು ಕೂಡ ಈ ಕೇಸುಗಳು ಹೊರಗಡೆ ಬರ್ತಾನೆ ಇದೆ. ನಿನ್ನೆ ಕೆಲವೆಲ್ಲ ಬಂದಿದೆ. HC ಮಹದೇವಪ್ಪ ಮತ್ತು ಅವರ ಕುಟುಂಬದವರಿಗೆ ಕೊಟ್ಟಿರತಕ್ಕಂಥ ಸೈಟ್ಗಳು ನಿನ್ನೆ ಬಂದಿದೆ. ಇನ್ನು ಇವರ ಮುಖ್ಯಮಂತ್ರಿಗಳ ರಿಲೇಟಿವ್ಸ್ ಬೇರೆ ಬೇರೆಯವರು ತಗೊಂಡಿದ್ದಾರೆ ಅಂತ ಬಂದಿದೆ. ಅಂದ್ರೆ ಇನ್ವೆಸ್ಟಿಗೇಷನ್ಗೆ ಇದು ಯೋಗ್ಯವಾದ ಕೇಸ ಅಲ್ವಾ? ಈಗ ಜನ ತೀರ್ಮಾನ ಮಾಡಲಿ. ಇದಾದ ಮೇಲೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಇದು ಇನ್ವೆಸ್ಟಿಗೇಷನ್ಗೆ ಮಾತ್ರವೇ ಹೊರತು ನಿಮ್ಮನ್ನು ಜೈಲಿಗೆ ಕಳಿಸಿ ಅಂತ ಹೇಳಿಲ್ಲ. ಇನ್ವೆಸ್ಟಿಗೇಷನ್ ಆಗಿ ನೀವು ತಪ್ಪಿತಸ್ಥರಲ್ಲ ಅಂದಮೇಲೆ ನಮ್ದೇನು ಪ್ರಶ್ನೆ ಇಲ್ಲ. ಈ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ನಮಗೇನಿದೆ ಅದರಲ್ಲಿ? ಇದನ್ನ ಮಾಡೋದು ಬಿಟ್ಟು ಇವತ್ತೇನ್ ಮಾಡ್ತಿದ್ದಾರೆ? ಗವರ್ನರ್ನ ನೇರವಾಗಿ ಗುರಿ ಮಾಡಿದ್ದಾರೆ. ನೀವೇನೂ ತಪ್ಪು ಮಾಡಿಲ್ಲ ಅಂತಂದ್ರೆ ಹೋರಾಟಗಳು ಯಾಕೆ ಬೇಕಾಗಿದೆ? 187 ಕೋಟಿ ರೂಪಾಯಿಗಳು ವಾಲ್ಮೀಕಿ ಹಗರಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಹೋಗ್ಲಿಲ್ವಾ? ಸರ್ಕಾರಿ ಹಣವನ್ನ ಆ ರೀತಿ ನೇರವಾಗಿ ಖಾತೆಗಳಿಗೆ ಹಾಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಇದು ಹಗರಣ ಅಲ್ವಾ? ಇದು ಇನ್ವೆಸ್ಟಿಗೇಷನ್ ಆಗೋದು ಬೇಡವಾ? ಈಗ ಹಗರಣಗಳಲ್ಲಿ ನೇರವಾಗಿ ಸಿಕ್ಕಾಕೊಂಡಿದ್ದೀರಿ. ಸಿಕ್ಕಾಕೊಂಡ ಮೇಲೆ ಈಗ ಉತ್ತರನೂ ಕೊಡಬೇಕು, ನ್ಯಾಯಾಲಯವನ್ನು ಎದುರಿಸಬೇಕಾಗತ್ತೆ. ತಾವು ಹೋಗಿ ಕೋರ್ಟ್ಗೆ ಹೋಗಿ ನ್ಯಾಯ ಕೇಳಿ ಅಲ್ಲಿ. ಆದ್ರೆ ಈ ಬೀದಿ ರಂಪ ಯಾಕೆ? ನಾವೆಲ್ಲಾದ್ರೂ ನಾನು ಅಂದ್ಕೊಂಡಿದ್ದೆ ಬಿಜೆಪಿ ವರದು ಬೇಕಾದಷ್ಟು ಹಗರಣಗಳಿದೆ, 21 ಹಗರಣಗಳಿದೆ, ಎಲ್ಲ ಒಂದೊಂದಾಗಿ ತೆಗೆದು ಬಿಡ್ತೀವಿ ಅಂತ. ನಾನು ಏನಪ್ಪಾ 21 ಇದೆ, ಹೆಂಗೆ ಯಾವ್ಯಾವ ಬಂದ್ಬಿಡ್ತಾವೋ ಹೊರಗಡೆ ಅಂತ ಕಾಯ್ತಾ ಇದ್ದೆ. ಮೊನ್ನೆ ಒಂದು ಬಂದಿದೆ. ಹೋದ ವರ್ಷ 11,114 ಕೋಟಿ SCP TSP ಹಣನ ಇವರು ಡೈವರ್ಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ನಾವೊಂದು ಪ್ರತಿಭಟನೆ ಮಾಡಿದ್ವಿ. ನಾವು, ಕಾರಜೋಳ ಸಾಹೇಬರು, ಬೊಮ್ಮಾಯಿ ಸಾಹೇಬರು, ನಾವೆಲ್ಲ. 1 ವರ್ಷ ಆದ್ಮೇಲೆ ನೆನ್ನೆಲ್ಲ ಮೊನ್ನೆ FIR ಹಾಕವ್ರೆ. ಇದು ಹಗರಣನ? 28 ಜನರ ಮೇಲೆ ಮೊನ್ನೆ FIR ಹಾಕಿದ್ದಾರೆ 1 ವರ್ಷ ಆದ್ಮೇಲೆ. ಅಂದ್ರೆ ಹೇಳ್ತಾ ಇರತಕ್ಕಂಥದ್ದು ಹಗರಣಗಳ ಹೆಸರು ಸುಳ್ಳು. ನೀವು ಅಗದು ಬಗದು ತೆಗೆದಿದ್ದು ಯಾರ್ಯಾರನ್ನ ಹುಡುಕಿದ್ರಿ ಅವ್ರ ಮೇಲೆ FIR ಹಾಕ್ಬೇಕು ಅಂತ ಮೊನ್ನೆ ಹಾಕಿದ್ದೀರಿ. ಅದು ನಾವು ಹೋರಾಟ ಮಾಡಿದ್ದು, ಪ್ರಜಾಪ್ರಭುತ್ವದಲ್ಲಿ ನಮಗಿರ್ತಕ್ಕಂಥ ಹಕ್ಕು, ಅದು ಮಾಡಿದ್ದೇವೆ. ನನಗೆ ಬಹಳ ಖುಷಿ ಆಯ್ತು. ನನ್ನ ಜೀವನದಲ್ಲಿ ಒಂದು FIR ಇರಲಿಲ್ಲ. ಮೊನ್ನೆ ಒಂದು FIR ಆದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಈ ದೇಶದಲ್ಲಿ ನನ್ನ ಮೇಲೇನು ಒಂದು FIR ಆಯ್ತಪ್ಪ ಅನ್ನಷ್ಟು ಖುಷಿ ಆಯ್ತು. ಆಮೇಲೆ ನಿಂದಿಸುವಾಗ ಯಾವ ರೀತಿ ಕಾರಜೋಳ ಸಾಹೇಬರು ಹೇಳಿದ್ರು ಈಗಾಗಲೇ, ಇವರನ್ನ ಸೆಕ್ಷನ್ 151 and 152 ಆಫ್ ದಿ ಭಾರತೀಯ ನ್ಯಾಯ ಸಮಿತಿಯ ತಳಗಡೆ ಯಾವುದೇ ಕಾರಣಕ್ಕೂ ಕೂಡ, ನಾನು ಓದ್ಬಿಡ್ತೀನಿ ಅದನ್ನೊಂದ್ಸಾರಿ. whoever with the intention of inducing or compelling the President of India or Governor of any state to exercise or refrain from exercising in any manner any of the lawful powers of such President or Governor, assaults or wrongfully restrains or attempts wrongfully to restrain or overwhelm by means of criminal force
or the show of criminal force or attempts so to overview such president or governor shall be punished with imprisonment of either description for a term which may extend to 7 years and shall also be liable to fine. ಇದು 51. 52 ಕೂಡ ಅದನ್ನೇ ಹೇಳ್ತದೆ ಇನ್ನೊಂದು ರೀತಿಯಲ್ಲಿ. ಇಷ್ಟು ಸಾಕು. ಆದ್ರೆ ಇದರ ಅರ್ಥ ಏನು? ಗವರ್ನರ್ನಾಗ್ಲಿ ಪ್ರೆಸಿಡೆಂಟ್ನಾಗ್ಲಿ ನೀವು ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಇದರಿಂದ 7 ವರ್ಷಗಳ ಕಾಲ ಯಾರು ನಿಂದಿಸಿದ್ದಾರೆ ಅವರನ್ನ ಜೈಲಿಗೆ ಕಳಿಸಬಹುದು. ಈಗ ನಾನು ವಿಷಯಕ್ಕೆ ಬರ್ತೇನೆ. ರಾಜ್ಯಪಾಲರು ಸಾಂವಿಧಾನಿಕ ಅಧಿಕಾರಿಯಾಗಿದ್ದು ಸಾರ್ವಜನಿಕರ ವೈಯಕ್ತಿಕ ದಾಳಿಯನ್ನು ಎದುರಿಸಲು ಸಾಧ್ಯವಿಲ್ಲ ಹಾಗೂ ವಾಕ್ ಸ್ವಾತಂತ್ರ್ಯದ ನೆಪದಲ್ಲಿ ವ್ಯಕ್ತಿಯ ಪ್ರತಿಷ್ಠೆಗೆ ಧಕ್ಕೆ ತರುವಂತಹ ಮಾನಹಾನಿಕರ ಹೇಳಿಕೆಗಳನ್ನು ನೀಡುವಂತಿಲ್ಲ ಎಂದು ಕಲ್ಕತ್ತಾ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ. ಹೀಗಿದ್ರೂ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಶ್ರೀಮತಿ ಶೇಖ್ ಹಸೀನಾಗೆ ಬಂದ ಗತಿ ತಮಗೂ ಬರುತ್ತದೆ. ನಾವು ಕಾಂಗ್ರೆಸ್ಸಿಗರು ರಾಜಭವನಕ್ಕೆ ನುಗ್ಗಿ ತಮ್ಮನ್ನು ಓಡಿಸುವ ಕೆಲಸವನ್ನು ಮಾಡುತ್ತೇವೆ. ಹೇಳಬಹುದಾ ಇದು? ಈಸ್ ಇಟ್ ನಾಟ್ ಎ ಬ್ರೀಚ್ ಆಫ್ ಓತ್? ಏನ್ ಓತ್ ತಗೊಂಡಿದ್ದೀರಿ ನೀವು ಇದರಲ್ಲಿ? ಇದು ಕೌನ್ಸಿಲ್ ಅಲ್ಲಿ do swear in the name of God that I will bear true faith and allegiance to the Constitution of India as by law established, that I will uphold the sovereignty and the integrity of India, and that I will faithfully discharge the duty upon which I am about to enter. ಈಗ ಹೇಳಿ, ಡಿಸೋಜಾ ಅವರಿಗೆ ಯಾವ ಶಿಕ್ಷೆ ಆಗಬೇಕು? ಅವ್ರೇನ್ ಮಾಡಿದ್ದಾರೆ? ಜನರನ್ನ ಎತ್ತಿ ಕಟ್ಟುವ ಕೆಲಸ. ರಾಜಭವನಕ್ಕೆ ನುಗ್ಗುತ್ತೇವೆ, ನಿಮ್ಮನ್ನು ಓಡಿಸ್ತೇವೆ, ಹಸೀನಾ ಅವರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂದ್ರೆ ಏನಿದು? ದಾಂಧಲೆ ಮಾಡ್ತಕ್ಕಂಥದ್ದು. ಅಂದಮೇಲೆ ತಕ್ಷಣ ಇವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತಲ್ಲ. ನಿನ್ನೆನೆ ಅರೆಸ್ಟ್ ಮಾಡಬೇಕಾಗಿತ್ತು ಇವ್ರನ್ನ. ಮಾಡಿಲ್ಲ. ಇನ್ನು ಏನ್ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್? ಅವ್ರ ಮೇಲೆ ಗೂಂಡಾ ಕಾಯ್ದೆ ಅಡಿ ಕೇಸ್ ಹಾಕಿ ಇಷ್ಟೊತ್ತಿಗೆ ಅರೆಸ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ಎರಡನೇದು, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ರೆ ಅದಕ್ಕೆ ರಾಜ್ಯಪಾಲರೇ ಕಾರಣ. ಯಾಕೆ? ರಾಜ್ಯಪಾಲರ ಮುಖ್ಯಮಂತ್ರಿಗಳ ಹೋಮ್ ಮಿನಿಸ್ಟರ್ ಅವರಿಂದ ಆಗತ್ತಾ? ಮಾಡ್ತಾ ಇರ್ತಕ್ಕಂಥ ಈ ಕೆಲಸ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ದಾಂಧಲೆ ಮಾಡಿ ಅದಕ್ಕೆ ಕಾರಣ ರಾಜಭವನ ಆಗತ್ತಾ? ರಾಜ್ಯಪಾಲರಾಗ್ತಾರ? ಪ್ರಜ್ಞೆ ಇದೆಯಾ ನಿಮಗೆ? ಜಮೀರ್ ಅಹಮದ್ ಅವರು ಮತ್ತೆ ಯಾಕೆ ಅವರ ಅರೆಸ್ಟ್ ಮಾಡಿಲ್ಲ? ನೀವು ಯಾಕೆ ಕೇಸ್ ಹಾಕಿಲ್ಲ? ಅವ್ರು ಮಾತ್ರನ ಯಾವ ರೀತಿಯಲ್ಲಿ ನಿಂದಿಸಿದ್ದಾರೆ? ವಿವಾದಾತ್ಮಕ ಹೇಳಿಕೆಗಳು ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ನಂಜೇಗೌಡ, ಇನ್ನೂ ಅನೇಕರಿದ್ದಾರೆ. ಈಗ ಇವರನ್ನೆಲ್ಲರನ್ನೂ ಕೂಡ ತಕ್ಷಣ ಬಂಧಿಸಬೇಕು, ಎಫ್ಐಆರ್ ಆಗ್ಬೇಕು ಇವತ್ತು. ಅಷ್ಟು ಮಾತ್ರ ಅಲ್ಲ, ನಾವಿದನ್ನ ಹೆಚ್ಚು ಹೇಳಲಿಕ್ಕೆ ಅಂತ ಇದಲ್ಲ. ನಾವು ಬ್ಯಾಕ್ವರ್ಡ್ ಅಂತಿರಲ್ಲ, ಹಂಗಿದ್ದ ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರು ಅವರೊಬ್ಬ SC ಪರಿಶಿಷ್ಟ ಜಾತಿ. ಹಾಗಿದ್ರೆ ನೀವು ಅವ್ರನ್ನ ಈ ರೀತಿ ನಿಂದಿಸಬಹುದಾ? ನೀವು ಈ ರೀತಿ ರಕ್ಷಣೆ ತಗೊಳ್ಳೋದಾದ್ರೆ ಅವರನ್ನ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಯಾಕೆ ಕೇಸ್ ಹಾಕಬಾರ್ದು? ನೀವು ಒಬ್ರಿಗೊಂದು ನ್ಯಾಯ ಯಾಕೆ ಮಾಡ್ತೀರಿ? ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ಏನು ತನ್ನ ಕಣ್ಣು ಮುಂದೆ ನಡೀತಾ ಇದೆಯೋ, ಗವರ್ನರ್ ಫೋಟೋಗಳನ್ನ ಇಟ್ಟು ಸುಡ್ತಾ ಇದ್ದಾರೆ. ಪೊಲೀಸ್ನವರು ಸುಮ್ಮನೆ ನಿಂತಿದ್ದಾರೆ. ಸುಡಬಹುದು ಅವ್ರನ್ನ. ಅವ್ರ ಫೋಟೋ ನೀವು ಸುತ್ತಿದ್ದೀರಿ ಅಂತಂದ್ರೆ ಗವರ್ನರು ಸಂವಿಧಾನದ ಹೆಡ್, ಅವರು ಸಂವಿಧಾನವನ್ನು ಸುಟ್ಟ ಹಾಗೆ. ಆದ್ರಿಂದಾಗಿ ಇವತ್ತು ಯಾರ್ಯಾರು ಎಲ್ಲಿ ಅವರ ಫೋಟೋಗಳನ್ನ ಇದನ್ನು ಸುಟ್ಟಿದ್ದಾರೆ ಎಲ್ಲರನ್ನು ಇವತ್ತು ವಿಡಿಯೋಗಳು ನೀವು ಮಾಡಿದ್ದೀರಿ.
ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಇದೆ, ಎಲ್ಲಾ ಜಿಲ್ಲೆಗಳಲ್ಲೂ ಇದೆ, ನಮ್ಮ ಕಡೆನೂ ಇದೆ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿ ನಾವು ಕೊಡ್ತೀವಿ. ಬಟ್ ಅವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಬೇಕು, ಅವರೆಲ್ಲರ ಮೇಲೆ ಕೇಸ್ ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.